ಇನ್ನು ಧರ್ಮಸ್ಥಳದ ವಿಚಾರವಾಗಿ ಇಡಿ ತನಿಖೆಯಾಗಬೇಕು ಎನ್ನುವಂತಹ ಆಗ್ರಹ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಕೇಂದ್ರ ಗೃಹ ಸಚಿವರಿಗೆ ಪತ್ರ ಬರೆದಿದ್ದಾರೆ ಬಿಜೆಪಿ ಸಂಸದರು. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ನಡೀತಾ ಇದೆ ಅಂತ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಆರೋಪ ಮಾಡಿದ್ದಾರೆ. ಅಮಿತ್ ಶಾಗೆ ಪತ್ರ ಬರೆದಿದ್ದಾರೆ. ಧರ್ಮಸ್ಥಳ ವಿಚಾರದಲ್ಲಿ ನಾನಾ ತಂಡಗಳು ಕಾರ್ಯ ಮಾಡ್ತಾ ಇದೆ, ಎಲ್ಲಾ ತಂಡಗಳಿಗೆ ಫಾರಿನ್ ಫಂಡಿಂಗ್ ಬರ್ತಾ ಇದೆ, ಇಡಿ ತನಿಖೆಯಾಗಬೇಕು ಅಂತ ಪತ್ರ ಬರೆದಿದ್ದಾರೆ, ಆಗ್ರಹಿಸಿದ್ದಾರೆ. ಇಡಿ ತನಿಖೆಗಾಗಿ ಈಗ ಬಿಜೆಪಿ ಸಂಸದರಿಂದ ಆಗ್ರಹ ಕೇಳಿ ಬರ್ತಾ ಇದೆ. ಒಂದು ಕಡೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಸ್ಥಿಪಂಜರ ಶೋಧ ಕಾರ್ಯ ನಡೀತಾ ಇದೆ, ಎಸ್ಐಟಿ ರಚನೆಯಾಗಿ ಶೋಧವನ್ನ ನಡೆಸ್ತು, ವಿಚಾರಣೆ ನಡೆಸ್ತಾ ಇದ್ದಾರೆ. ಮತ್ತೊಂದೆಡೆ ಅಪಪ್ರಚಾರ ಆಗಬಾರ್ದು, ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಆಗ್ತಾ ಇದೆ ಅನ್ನುವಂತಹ ಆರೋಪವನ್ನ ಬಿಜೆಪಿ ಮಾಡಿತ್ತು, ರ್ಯಾಲಿ ಕೂಡ ನಡೆಸಿತ್ತು, ಸದನದಲ್ಲೂ ಈ ಬಗ್ಗೆ ಗದ್ದಲ ಆಗಿತ್ತು. ಇದೆಲ್ಲದರ ಬೆನ್ನಲ್ಲೇ ಈಗ ಸಂಸದರಿಂದ ಒಂದು ಪತ್ರ, ಅದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ತನಿಖೆಯಾಗಬೇಕು, ನಾನಾ ತಂಡಗಳು ಧರ್ಮಸ್ಥಳ ವಿಚಾರದಲ್ಲಿ ಕಾರ್ಯ ಮಾಡ್ತಾ ಇದೆ, ಆ ತಂಡಗಳಿಗೆ ಫಾರಿನ್ ಫಂಡಿಂಗ್ ಬರ್ತಿದೆ ಅಂತ ಆರೋಪಿಸಿದ್ದಾರೆ.